ಮತ ಕೇಳ್ತೀರಿ? ಯಾವ ಮುಖ ಇಟ್ಕೊಂಡು ನಮ್ಮ ರಾಜ್ಯದ ಜನತೆ ಹತ್ರ ಮತ ಕೇಳ್ತೀರಿ? 26 ಜನ ಸಂಸದರನ್ನು ಆಯ್ಕೆ ಮಾಡಿ ಕೊಟ್ಟರು. ಕರ್ನಾಟಕದ ಜನ ನಿಮ್ಮನ್ನ ನಂಬಿ ಕೊಟ್ಟರು. ಏನಾದ್ರೂ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರ? ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ನಯಾ ಪೈಸಾ ಕೊಟ್ಟಿಲ್ಲ. ನಮಗೆ ಬರಬೇಕಾದಂತ NDRF ನಲ್ಲಿ ಬರಗಾಲಕ್ಕೆ ಹಣ ಕೊಡಬೇಕು ಅಂತ ಹೇಳಿ 18,000 ರೂಪಾಯಿ ಕೇಳಿದ್ದೇವೆ, 1 ರೂಪಾಯಿ ಕೊಟ್ಟಿಲ್ಲ. ಉಲ್ಟಾ ಏನ್ ಹೇಳ್ತೀರಿ? ಚನ್ನಪಟ್ಟಣದಲ್ಲಿ ಬಂದು ಗೃಹ ಸಚಿವರು ಅಮಿತ್ ಶಾ ಅವರು ಹೇಳ್ತಾರೆ 4.5 ಲಕ್ಷ ಕೋಟಿ ಕರ್ನಾಟಕ ಕೊಟ್ಟಿದ್ದೀವಿ ಅಂತ. ಎಂತ ಸುಳ್ಳುಗಾರರು, ಎಂತ ಸುಳ್ಳುಗಾರರು ನೀವು! ಸುಳ್ಳು ಹುಟ್ಟಿರೋದೇ ನಿಮ್ಮಿಂದ. ನರೇಂದ್ರ ಮೋದಿ ಹೇಳಿದ್ ಸಾಕು ಅಂತ ಹೇಳಿ ನೀವು ಬಂದು ಸುಳ್ಳು ಹೇಳ್ತಿದ್ದೀರಾ? ನಮಗೆ 4.5 ಲಕ್ಷ ಕೋಟಿ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ. ಈ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ನೀವು ನಮಗೆ ಕೊಡಬೇಕಾದಂತ ಪಾಲ್ ಕೊಟ್ಟಿದ್ದೀರಾ? ನೀವು ಉತ್ತರ ಕೊಡಿ ಕರ್ನಾಟಕದ ಜನಕ್ಕೆ. ಸುಳ್ಳು ಹೇಳೋದಲ್ಲ ಇಲ್ಲಿ ಬಂದು. ಸ್ವಾಮಿ, ನಾನು ಹೆಚ್ಚಿಗೆ ಇನ್ನೂ ಮುದ್ದನ್ಮೇಗೌಡರನ್ನ ಗೆಲ್ಲಿಸಲೇಬೇಕು ಅನ್ನುವಂತ ತೀರ್ಮಾನವನ್ನ ಮಾಡಬೇಕು ನೀವು. ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ನಿಖೇತ್ ಮೌರ್ಯ ಹೇಳಿದ್ರು, ವಾಸನ ಹೇಳಿದ್ರು, ನಾವೇನು ನುಡಿದಿದ್ದೋ 23ರ ಚುನಾವಣೆಯಲ್ಲಿ ನುಡಿದಿದ್ದೋ ಆ ರೀತಿ ನಡ್ಕೊಂಡಿದ್ದೇವೆ ಇಲ್ವಾ? ನಾವು 2,000 ರೂಪಾಯಿ ಕೊಡ್ತೀವಿ ಇಂದ ಕೊಟ್ಟೋ ಇಲ್ವಾ? ಅಕ್ಕಿ ಕೊಟ್ಟೋ ಇಲ್ವಾ? ಹಣ ಕೊಟ್ಟೋ ಇಲ್ವಾ? ಬಸ್ ಕೊಟ್ಟೋ ಇಲ್ವಾ? ಆದ್ರಿಂದ ಆ ಒಂದು ತೀರ್ಮಾನವನ್ನ ನೀವೆಲ್ಲರೂ ಕೂಡ ಮಾಡಬೇಕು. ಮುದ್ದನ್ಮೇಗೌಡರನ್ನ ಗೆಲ್ಲಿಸ್ಕೋಬೇಕು. ನನಗೆ ವಿಶ್ವಾಸ ಇದೆ. ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಮುದ್ದನ್ಮೇಗೌಡ ತುಮಕೂರಲ್ಲಿ